करने की जरूरत नहीं है। हम इससे क्या उनके बाप से भी नहीं डरते, हम उनका क्या इनके बाप से भी नहीं डरते। बस आज इस में जो आए हैं हमारे तहसीलदार साहब, सीपीआई साहब, उनका मैं इस्तकबाल करता हूँ, स्वागत करता हूँ। ಸರ್, ಈಗ ಹೇಳ್ಬೇಕಂದ್ರೆ ಈಗ ನಾವೆಲ್ಲ ಮನವಿ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಮೇಘಾಲ ಅಲ್ಪಸಂಖ್ಯಾತ ಸಮಾಜ ಸಂಘದಿಂದ. ಈಗ ಹೇಳ್ತೀವಿ ಈ ಪ್ರಕಾರ ಈ ದಿನಾಂಕ 4 ಏಪ್ರಿಲ್ 2025 ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಕಾಯ್ದೆಯನ್ನು ತಿದ್ದುಪಡಿ ಮಾಡಿದ ಸಂವಿಧಾನ ವಿರುದ್ಧ ಮತ್ತು ಕಾಯ್ದೆಗೆ ವಿರುದ್ಧವಾದ ಕಾಯ್ದೆಯನ್ನು ಪಾಸ್ ಮಾಡಿರುತ್ತಾರೆ. ಇವರು ಮಾಡಿದ ಕಾಯ್ದೆಯ ಭಾರತ ಸಂಸ್ಕಾರ ಸಂವಿಧಾನದ ಅಡಿಯಲ್ಲಿ ಬರುವುದಿಲ್ಲ ಮತ್ತು ವಕಫ್ಗೆ ಸಂಬಂಧಿಸಿದ ಪ್ರತ್ಯೇಕ ಕಾಯ್ದೆ ಕಾನೂನು ಇದ್ದು ಈಗ ಮಾಡಿದ ಕಾಯ್ದೆಯನ್ನು ಮಾಡಿದವರು ದಯಮಾಡಿ ರದ್ದುಪಡಿಸಬೇಕು. ಒಂದು ವೇಳೆ ಸದರಿ ಸಂವಿಧಾನ ವಿರುದ್ಧ ಕಾಯ್ದೆಯನ್ನು ರದ್ದುಪಡಿಸುತ್ತಿದ್ದರೆ ನಮಗೆ ತುಂಬಲಾರದಷ್ಟು ನಷ್ಟ ಉಂಟಾಗುತ್ತದೆ. ಒಂದು ವೇಳೆ ಸದರಿ ಕಾಯ್ದೆಯನ್ನು ರದ್ದುಪಡಿಸುತ್ತಿದ್ದರೆ ಮುಂದಿನ ದಿನಮಾನದಲ್ಲಿ ಕಾನೂನು ಹೋರಾಟ ಕೈಗೊಳ್ಳಲಾಗುವುದು ಅಂತ ನಾವು ಗೋಕಾಕ ನಗರ ಸಾರ್ವಜನಿಕ ಮಾಡಿಕೊಂಡು ಕಳೆ ನಮ್ರ ವಿನಂತಿ ಸರ್. ಮತ್ತೊಂದು ಸರ್, ಅಲ್ಪಸಂಖ್ಯಾತರಲ್ಲೇ ಇಲ್ಲ ನಮ್ಮ ಮುಸ್ಲಿಂ ಸಮುದಾಯದಲ್ಲಿ ನಾವು ವರ್ಷಾನುಗಟ್ಟಲೆ ನಮ್ಮ ದಸ್ಕೀರ್ ಕನ್ನಡ ಸಾಹೇಬ್ ಇರಲಿ, ನಾವು ಇರಲಿ, ಶಬೀರ್ ಮುಜಾರ್ ಇರಲಿ, ಶೌಕತ್ ತಾಜೀರ್ ಇರಲಿ, ಯಾಸಿನ್ ಕಾಲೇಬಾಯಿ ಇರಲಿ, ಆಫ್ರಿಕಾ ಮೋದಿ ಇರಲಿ, ಮತ್ತೆ ಬಹಳಷ್ಟು ಜನ ಸರ್ ನಾವು ತಾವು ಮಾಡ್ತಾ ಹಿಂದೂ ಸಮಾಜದಿಂದ 20 ವರ್ಷ ನಮ್ಮ ರಿಪೋರ್ಟ್ ತೋರಿಸಲ್ಲ ಸಮಯ ಮಾಡಿ. ಯಾಕಂದ್ರೆ ಆದ್ರೆ ಯಾರು ಕಾರ್ಯಕರ್ತರು ಚುಚ್ಚವನ್ನು ಅವರನ್ನು ಭಾವಿಸ್ತಾರೆ. ಯಾಕಂದ್ರೆ ಮೊದಲು ನಾವು ಕಾಂಗ್ರೆಸ್ ಇರ್ತೀವಿ, ಈಗ ಕಾಂಗ್ರೆಸ್ ಇರ್ತೀವಿ, ಈಗ ನಾವು ಅಲ್ಪಸಂಖ್ಯಾತ ಸಮಾಜ ಸೇವೆ ಮಾಡ್ತಾ ಬಂದೀವಿ, ಈಗ ಮಾಡ್ತಾ ಬಂದಿದ್ದೀವಿ. ಯಾಕಂದ್ರೆ 2015 ನಾವು ಹಜರತ್ ಟಿಪ್ಪು ಸುಲ್ತಾನ್ ಜಯಂತಿ ಶೂನ್ಯ ಸಂಪದ ಸಂಪೂರ್ಣ ಅವ್ರ ಮಠದಾಗ ಆಚರಣೆ ಮಾಡ್ತಿದ್ವಿ. ಈಗ ನಾ ಹೇಳಿದ್ರೆ ಕೆಲವು ಮೇಡಮ್ ಹೇಳ್ಬೋದು ಸರ್, ಡೈರೆಕ್ಟ್ ಸಂಬಳ ಕಳ್ಬೋದು. ಯಾಕಂದ್ರೆ ನಮ್ಗೆ ಈ ಗೋಕಾಕದಾಗ ಬಾಂಧವ್ಯ ಮುಗಿಸೋದಿತ್ತು. ಅದಕ್ಕೆ ಈ ವಕಫ್ ಬೋರ್ಡ್ ಸಲುವಾಗಿ ನಾವು ರಾಷ್ಟ್ರಪತಿ ಮನವಿ ಕೊಡ್ತಾ ಇದ್ವಿ, ದಯವಿಟ್ಟು ನೀವು ಟೈಮ್ ವೇಸ್ಟ್ ಮಾಡಲಾರ್ದ ಇಮಿಡಿಯೇಟ್ ಕಳಿಸ್ಬೇಕಂತ ನಮ್ಮ ವಿನಂತಿ. ಈ ಮನವಿಯನ್ನು ನಮ್ಮ ಶಬೀರ್ ಮುಜಾವರ್ ಮತ್ತು ಕಾಜಿ ಸಾಹೇಬರು ಮತ್ತು ಸಾದಿಕ್ ಲಾಡ್ ಖಾನ್ ಈ ನಮ್ಮ ಎಲ್ಲಾ ಯುವ ಮುಖಂಡರು ಮತ್ತು ಅಫ್ತಾಬ್ ಕಮಲ್ನವರು ಮತ್ತು ಎಲ್ಲರೂ ಕೂಡಿ ನಾವು ಕೊಡ್ತಾ ಇದ್ದೀವಿ. ಈಗ ಎಲ್ಲರೂ ಪರವಾಗಿ ಅಷ್ಟೇ ಇಲ್ಲ ಸರ್, ಕರ್ನಾಟಕ ಪರವಾಗಿಲ್ಲ, ಬೆಳಗಾವಿಲ್ಲ, ಇಡೀ ಭಾರತ ಪರವಾಗಿ ಕೊಡ್ತಾ ಇದ್ದೀವಿ. ನಮ್ಮ ಹಿಂದೂ ಮುಸ್ಲಿಂ ಬಾಂಧವ್ಯವನ್ನು ಉಳಿಸಬೇಕು ಮತ್ತು ಇದೆಲ್ಲರೂ मोदी तेरा बाप भी देगा आजादी, मोदी तेरा बाप भी देगा आजादी, तेरा बाप भी देगा आजादी, तेरा बाप भी देगा आजादी, आजादी, ನಮ್ಮ ತಹಶೀಲ್ದಾರ್ ಸಾಹೇಬ್ ಮತ್ತೊಂದು ಮನವಿ ಮಾಡ್ಕೊಂಡ್ರೆ ಪೀಸ್ ಮೀಟಿಂಗ್ ಇರಲಿ ಏನೂರ್ಲಿ ರೀ ನಮ್ಮ ಹಿಡಿದು ಕಳ್ಸ್ಕೊತಾರೆ. ಯಾಕೆ ಸರ್ ಯಾವಾಗ ಸರ್ 10 ವರ್ಷ ಆದ್ರೂ ಯಾರು ಕರೆದಿಲ್ರಿ. ತಮಿಳ್ ಕೂಡಿ ಯಾರ ಕಡೆ ಇರ್ತದೆ ಅವ್ರ ಅಟ್ಟ ಕರೀತಾರೆ. ಕಾಂಗ್ರೆಸ್ ಅಷ್ಟ ಐತ್ರಿ ಮುಸ್ಲಿಂ ಸಮಾಜ ಎಷ್ಟು ವಿರೋಧ ಮಾಡೋರು ಸರ್. ಈಗ ನಮ್ಗೆ ತೊಡ್ಕೊಳಕ್ ಆಗಲ್ಲ ಸರ್. ಈಗ ನೀವು ಮಾತಾಡ್ಬೇಕು ಸರ್ ತಹಶೀಲ್ದಾರ್ ಸರ್. ತಾವೆಲ್ಲ ಸಮಾಧಾನದಿಂದ ಶಾಂತಿಯುತವಾಗಿ ಈ ಒಂದು ಮನವಿಯನ್ನು ಕೊಟ್ಟಿದ್ದೀರಿ. ನಾನು ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಗಮನ ತರುವಂತ ಭಾಗವನ್ನ ಅಂತ ಹೇಳ್ತಾರೆ. ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು. एक मिनट सुनो भाई सुनो, हिंदुस्तान गंगा जमुनी तहजीब का मुल्क है, तो हम सभी भाई गंगा जमुनी तहजीब को बरकरार रखें और एक दूसरे में प्यार मोहब्बत से रहें. ऐसा ना करें कि कुछ ये हो जाए तो अभी जैसा अच्छी शुरू है सभी को ऐसे से वापस जाने की कोशिश करें.